ಬಳ್ಳಾರಿ ಜಿಲ್ಲಾ ಮಾಜಿ ಸೈನಿಕರು ಮತ್ತು ವೀರ ನಾರಿಯರ ಕಲ್ಯಾಣ ಸಮಿತಿ ವತಿಯಿಂದ 27ನೇ ಕಾರ್ಗಿಲ್ ವಿಜಯೋತ್ಸವವನ್ನು ಭಕ್ತಿ ಭಾವದಿಂದ ಆಚರಿಸಲಾಯಿತು. ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣ ಅರ್ಪಿಸಿದ ವೀರ ಯೋಧರ ಸ್ಮರಣಾರ್ಥ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಅಂಗವಾಗಿ ಎಸ್ಪಿ ವೃತ್ತದಿಂದ ಆರಂಭವಾದ ಮೇಣದ ಬತ್ತಿ ಪಾದಯಾತ್ರೆಯಲ್ಲಿ ಮಾಜಿ ಸೈನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಭಾಗಿಯಾಗಿದ್ದರು. ಪಾದಯಾತ್ರೆಯ ವೇಳೆ ದೇಶಭಕ್ತಿ ಘೋಷಣೆಗಳು ಮೊಳಗಿದವು. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಪ್ರತಾಪ್, ಉಪಾಧ್ಯಕ್ಷ ಚಿನ್ನಾರೆಡ್ಡಿ, ಕಾರ್ಯದರ್ಶಿ ಮಲ್ಲಿಕಾರ್ಜುನ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಬಳ್ಳಾರಿಯಲ್ಲಿ 27ನೇ ಕಾರ್ಗಿಲ್ ವಿಜಯೋತ್ಸವ ಆಚರಣೆ, ವೀರ ಯೋಧರಿಗೆ ಶ್ರದ್ಧಾಂಜಲಿ, ಮೇಣದ ಬತ್ತಿ ಪಾದಯಾತ್ರೆಯ ದೃಶ್ಯ. ಕಾರ್ಗಿಲ್ ವಿಜಯೋತ್ಸವದ ಈ ಒಂದು ಕ್ಯಾಂಡಲ್ ಮಾರ್ಚ್ ವಾಕ್ ಅಲ್ಲಿ ಅಕ್ಷರ ಗ್ಲೋಬಲ್ ಶಾಲೆ ವತಿಯಿಂದ ಸುಮಾರು 150 ವಿದ್ಯಾರ್ಥಿಗಳ ಒಟ್ಟಿಗೆ ನಮ್ಮ ಎಲ್ಲ ಶಾಲಾ ಸಿಬ್ಬಂದಿ ವರ್ಗದವರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮಗೆ ತುಂಬಾನೇ ಹೆಮ್ಮೆ ಆಗ್ತಾ ಇದೆ. ಸುಮಾರು 27 ವರ್ಷಗಳಾದ್ರೂ ಕೂಡ ಕಾರ್ಗಿಲ್ ಒಂದು ಭಾರತ ಆಪರೇಷನ್ ವಿಜಯನ್ನ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. 1999ರಿಂದ ಮೇ ಮತ್ತು ಜುಲೈ ಈ ಒಂದು ಸಮಯದಲ್ಲಿ ಎಷ್ಟು ಕಾರ್ಗಿಲ್ ಯುದ್ಧದಲ್ಲಿ ಈ 535 ಜನ ಏನು ತಮ್ಮ ಪ್ರಾಣವನ್ನ ತ್ಯಾಗವನ್ನ ಮಾಡಿ ಬಲಿದಾನಕ್ಕೆ ಹೆಸರಾಗಿದ್ದಾರೆ. ಅವರನ್ನ ನೆನೆಸ್ಲಿಕ್ಕೆ 27 ವರ್ಷ ಅಲ್ಲ, ಇನ್ನು ದಶಕಗಳೇ ಕಳೆದ್ರೂ ಕೂಡ ನಾವಿದನ್ನ ನೆನಪು ಮಾಡ್ತಿದೀವಿ. ಆ ಕಾರ್ಗಿಲ್ ವಿಜಯೋತ್ಸವ ಜಸ್ಟ್ ಇಮ್ಯಾಜಿನ್ ಹೇಗಿರ್ಬೋದು ನಮ್ಮ ಮನಸ್ಥಿತಿ. ದಿನ ಬರ್ಬೇಕಾದ ವ್ಯಕ್ತಿ ಬರ್ಲಿಲ್ಲ, ಬರೋ ಟೈಮಿಗೆ ಬರ್ಲಿಲ್ಲ, 10 ಗಂಟೆಗೆ ಬರ್ತಾರೆ, ಯಾವುದೋ ಒಂದು ಸಣ್ಣ ಅಡಚಣೆಯಿಂದ ಮನೆಗೆ ಬರೋ ತಡ ಆಯ್ತು. ಆ ಒಂದು ಕೆಲವು ಗಂಟೆಗಳ ದುಗುಡ ನಮ್ ಕೈಲಿ ತಡ್ಕೊಳಕ್ ಆಗಲ್ಲ. ಆರ್ಮಿ ವ್ಯಕ್ತಿಗಳು ಮನೆ ಮಕ್ಕಳು ಹೆಂಡತಿಯನ್ನ ಬಿಟ್ಟು ಎಲ್ಲ ಹೋಗಿ ಸೈನ್ಯದಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾರೆ. ಅಪ್ಪ ಮನೆಗೆ ಬರ್ತಾರೆ, 6 ತಿಂಗಳಿಗೋ 3 ತಿಂಗಳಿಗೋ ಅಂತ ವೆಯ್ಟ್ ಮಾಡೋಂತ ಫ್ಯಾಮಿಲಿ ಮೆಂಬರ್ಸ್ಗೆ ಅಪ್ಪನ ಮೃತದೇಹ ಬಂದಾಗ ಹೇಗಿರ್ಬೇಡ ಅವರನ್ನು